ನಾನು ಏನು ಮಾಡಬೇಕೋ ಅದನ್ನು ಮಾಡೇ ಮಾಡ್ತೀನಿ. ಸುಮ್ಮನೆ ಕೂರೋ ಮಗಳೇ ಅಲ್ಲ. ಈ ಮಲ್ಲಿ ಇವಾಗ ಮಲ್ಲಿಗೆ ಹೂವಲ್ಲ, ಹಾವು. ಅದು ನಿಮಗೆ ನೆನಪಿರಿ. ಓಹೋ, ಇಷ್ಟೊಂದು ಮೀಟ್ರ್ ಬಂದ್ಬಿಡ್ತೀಯ ನಿನಗೆ? ಏನು ಮಾಡ್ತೀಯ? ಮನೆಯವ್ರು ಯಾರ ಹತ್ರನೂ ಹೇಳಿದ್ರೆ ಒಬ್ಳೆ ಫೇಸ್ ಮಾಡ್ಬಿಡ್ತೀಯ ನೀನು? ಏನೇ ಮಾಡ್ತೀಯ ನೀನು? ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಲಿ? ಕಣ್ಣೀರು ಹಾಕಲ್ಲ, ಕೈ ಕಟ್ಕೊಂಡು ಕೂರಕ್ಕೂ ಇಲ್ಲ. ನನ್ನ ಗಂಡ ಎಲ್ಲೇ ಇರಲಿ, ಹೇಗೆ ಇರಲಿ, ಯಾವಳ ಜೊತೆ ಬೇಕಿದ್ರು ಚೆನ್ನಾಗಿರ್ಲಿ ಅಂತ ಅನ್ಕೊಳ್ಳೋ ಮಮತಾಮಯಿ ಕರುಣಾಮಯಿ ಅಂತೂ ಅಲ್ವೇ ಅಲ್ಲ. ತಲೆ ಮೇಲೆ ತಲೆ ಬೀಳಿ, 6 3 ನಿಮ್ಮನ್ನಂತೂ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಯಾರ ಎದುರುಗಡೆ ನಿಂತು ಮಾತಾಡ್ತಾ ಇದೆಯಾ ಗೊತ್ತೇನೆ? ಜೇಡಿ, ಇದಕ್ಕೆಲ್ಲ ನಾನು ಬಗ್ಗದಿಲ್ಲ. ಬಗ್ಗಲ್ಲ ಅಂದ್ರೆ ಬಿಡೋರು ಯಾರು? ಬಗ್ಗಿಸ್ತೀನಿ. ನನಗೆ ಕಟ್ಟಿದಿರಲ್ಲ ಈ 3 ಗಂಟು, ಇದು ಬರೀ ಗಂಟಲ್ಲ, ಒಂದು ಅಂಟು ಅಂತ ತೋರಿಸ್ತೀನಿ. ಈ ಅಂಟಿಂದ ಅದು ಹೇಗೆ ಬಿಡಿಸ್ಕೊಳ್ತೀರಂತ ನಾನು ನೋಡೇ ಬಿಡ್ತೀನಿ. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗೆ ನಿಮ್ಮಿಬ್ರು ಚೆಲ್ಲಾಟಕ್ಕೆ ನಾನು ನನ್ನ ಮಗುನ ಕಳ್ಕೋಬೇಕಾಯ್ತು. ಇದಕ್ಕೆ ಉತ್ತರ ಬೇಕು ನನಗೆ. ಅದ್ಯಾವ್ದನ್ನು ಮರ್ತಿಲ್ಲ, ಮರೆಯೋದು ಇಲ್ಲ. ನಾನು ನನ್ನ ಮಗುನ ಕಳ್ಕೊಂಡಿದ್ದೆ ಅವಳಿಂದ. ಅವಳ ಜೊತೆ ಅದು ಹೇಗೆ ಇದ್ಬಿಡ್ತಿರೋ ಅಂತ ನಾನು ನೋಡೇ ಬಿಡ್ತೀನಿ. ಏನಪ್ಪ ಇದು ಜಡಿ ಮಳೆ? ಶ್ಯಾಮ್ ಸುಂದರ್ ಸರ್ ಇನ್ನೂ ಬಂದಿಲ್ವಲ್ಲ? ಹೇಳಿ ಟೈಮ್ಗಿಂತ 5 ನಿಮಿಷ ಬೇಗ ಬಂದಿರೋದು ನಾನು, ಇನ್ ಟೈಮ್ ಬಂದಿಲ್ಲ ಅಂತ ಅವ್ರನ್ನ ದೂಷಿಸ್ತಾ ಇದ್ದೀನಿ. ಟೈಮ್ ಅಂದ್ರೆ ನಮ್ಮ ಶ್ಯಾಮ್ ಸುಂದರ್ ಸರ್, ಶ್ಯಾಮ್ ಸುಂದರ್ ಸರ್ ಅಂದ್ರೆ ಟೈಮ್. ಇಂಥವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬೇಕು. ಸರ್ವಿಸ್ ಅಲ್ಲಿ ಇರೋವಾಗ ಓಕೆ, ರಿಟೈರ್ ಆದ್ಮೇಲೂ ಇದೇ ಡಿಸಿಪ್ಲಿನ್ ಲೈಫ್ನ ಫಾಲೋ ಮಾಡ್ತಾ ಇದಾರಲ್ಲ, ನಿಜವಲ್ಲೂ ಗ್ರೇಟ್ ಅವರು. ಇದೇ ಥರ ಎಲ್ಲರೂ ಇದ್ಬಿಟ್ರೆ ಕಥೆನೇ ಬೇರೆ. ರಂಗಣ್ಣ ಮುಂಚೆನೇ ಮೀಟ್ ಮಾಡಬೇಕಾಗಿತ್ತು, ಲೇಟ್ ಮಾಡ್ಬಿಟ್ಟೆ. ಬಂದ್ರಲ್ಲ, ನಮಸ್ಕಾರ. ನಮಸ್ತೆ. ಎಷ್ಟು ದಿವಸ ಆಯ್ತು ನಿಮ್ಮನ್ನು ನೋಡಿ? ಸುಮಾರು ವರ್ಷಗಳೇ ಕಳೆದಿರ್ಬೇಕು. ಎಷ್ಟು ವರ್ಷ ಆಗಿದೆ ಅನ್ನೋದು ಮರ್ತೋಗಿದೆ ಸರ್. ನನ್ನ ಪುಣ್ಯ, ನನ್ನನ್ನು ಮರ್ತಿಲ್ವಲ್ಲ ನೀವು? ಸರ್, ನಿಮ್ಮನ್ನು ಮರೆಯೋಕ್ಕಾಗತ್ತಾ ಸರ್? ಏನಾಗಿದೆ ಕಾಲಿಗೆ? ಏನಿಲ್ಲ ಸರ್, ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಸಣ್ಣದು ಅಂತಿದ್ರಿ, ದೊಡ್ಡದಾಗೆ ಕಾಣಿಸ್ತಿದೆ. ವಾಕಿಂಗ್ ಸ್ಟಿಕ್ ಇಟ್ಕೊಂಡು ಓಡಾಡ್ತಾ ಇದ್ರಿ. ನನಗೇನು ಬೇಕಾಗಿಲ್ಲ ಸರ್, ನನ್ನ ಹೆಂಡತಿ ಸುಮ್ಮನೆ ಇರಬೇಕಲ್ಲ, ಇರಲಿ ಅಂತ ಕೊಟ್ಟಿದ್ದಾಳೆ. ಇನ್ನೊಂದು 2 ಡೇಸ್ ಅಷ್ಟೇ ಸೈಡ್ ಹಾಕ್ಬಿಟ್ಟು ಆರಾಮಾಗಿರ್ತೀನಿ. ಮತ್ತೆ ಹೇಗಿದೆ ಸರ್ ಲೈಫು? ಹೇಗಿದೆ ಅಂದರೆ ಹಾಗೇ ಇದೆ, ರಿಟೈರ್ಡ್ ಲೈಫು. ಹಾಯಾಗಿ ಮನೇಲಿದ್ದೀನಿ. ಸಾರಿ ಸರ್, ರಿಟೈರ್ ಆಗಿ ಹಾಯಾಗಿರೋ ಟೈಮಲ್ಲಿ ನಾನು ತೊಂದರೆ ಕೊಡ್ತಾ ಇದ್ದೀನಿ. ಬಟ್ ತೊಂದರೆ ಕೊಡಲೇಬೇಕು ಸರ್. ನಾನು ನಿಮ್ಮೊಂದು ಕೆಲಸ ವಹಿಸ್ತಾ ಇದ್ದೀನಿ. ಕೆಲಸನ? ಹೌದೌದು, ಆ ಕೆಲಸ ನಿಮ್ಮಿಂದನೇ ಆಗೋದು. ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಮಾಡೋಕ್ಕಾಗದೇ ಇಲ್ಲ ಸರ್. ಒಂದು ಕೇಸ್ ಇದೆ, ತುಂಬಾನೇ ಕಾನ್ಫಿಡೆನ್ಷಿಯಲ್ಲು. ಡಿಪಾರ್ಟ್ಮೆಂಟ್ ಹೇಳಿ ಮಾಡಿಸ್ಬೋದಾಗಿತ್ತು, ಆದರೆ ಬಟ್ ವಿಷಯ ಲೀಕ್ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ನಿಮ್ಮನ್ನೇ ನಂಬ್ಕೊಂಬಂದಿದ್ದೀನಿ ಸರ್, ದಯವಿಟ್ಟು ಆಗಲ್ಲ ಅಂದ್ಬೇಡಿ, ಮಾಡಿಕೊಡಿ ಪ್ಲೀಸ್. ನೀವು ಗೌತಮ್ ಸರ್ ಕೇಳಿದ್ರೆ ಆಗಲ್ಲ ಅಂತ ಹೇಗೆ ಹೇಳಿ? ನಿಮ್ಮಿಬ್ಬರ ಬಗ್ಗೆ ನನಗೆ ತುಂಬ ಗೌರವ ಇದೆ. ಥ್ಯಾಂಕ್ ಯು. ಹೇಳಿ, ಏನಾಗಬೇಕಾಯ್ತು? ಸರ್, ಇದರಲ್ಲಿ ಒಂದು ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡ್, ಜೆರಾಕ್ಸ್ ಕಾಪಿ ಇದೆ. ಲಕ್ಷ್ಮೀಕಾಂತ್ ಅಂತ ಅವ್ರ ಹೆಸರು. ಸುಮಾರು 30-35 ವರ್ಷಗಳ ಹಿಂದೆ ಕನಕದುರ್ಗ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಆಕ್ಸಿಡೆಂಟ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ, FIR ಆಗುತ್ತೆ. ಆದರೆ ಈ ವ್ಯಕ್ತಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಊರು ಬಿಟ್ಟು ಎಸ್ಕೇಪ್ ಆಗಿಬಿಡ್ತಾರೆ. ಈಗ ಸದ್ಯಕ್ಕವರು ಬೆಂಗಳೂರಲ್ಲಿದ್ದಾರೆ ಸರ್. ಬೆಂಗಳೂರಲ್ಲಿದ್ದಾರಾ? ಹೌದು ಸರ್, ನಮಗೆ ತುಂಬ ಬೇಕಾದವರೇ. ಇವ್ರ ಹಿನ್ನೆಲೆ ಸ್ವಲ್ಪ ತಿಳ್ಕೊಬೇಕಾಗಿತ್ತು. ಅದಕ್ಕೆ ನಿಮ್ಮ ಕಾಂಟ್ಯಾಕ್ಟ್ನ ಬಳಸಿ ಆ FIR ಕಾಪಿನ ತೆಗೆಸ್ಕೊಡೋಕ್ಕಾಗುತ್ತಾ ಸರ್? ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಸಹಾಯಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ, ಬಟ್ ನಾವು ಸುಮ್ಮನೆ ಇರೋಕ್ಕಂತೂ ಆಗಲ್ವಲ್ಲ. ಗೌರವ ಅಂತ ಏನು ಸಲ್ಲಬೇಕೋ ಅದು ನಿಮಗೆ ಸಲ್ಲುತ್ತೆ ಸರ್. ಅದೆಲ್ಲ ಇರಲಿ, ಆಮೇಲೆ ನೋಡ್ಕೊಳ್ಳೋಣ. ನಾನೇನು ಬರಲ್ಲ? ಸರಿ ಸರ್, ಥ್ಯಾಂಕ್ ಯು. ಗೆಳೆಯನಿಗೆ ತೊಂದರೆ ಕೊಟ್ಟವ್ರ ಆಟ ಇನ್ನು ಮುಂದೆ ನಡೆಯಲ್ಲ. ಏನು ಮಕ್ಕಳ ವಿಡಿಯೋಸ್ ನೋಡ್ತಿದ್ರಾ? ಈಗ ಬರೀ ರೆಕಾರ್ಡೆಡ್ ವಿಡಿಯೋ ನೋಡ್ತಾ ಇದ್ದೀನಿ. ಏನು ಗೊತ್ತಾ,
ಇನ್ನು ಸ್ವಲ್ಪ ದಿವಸಕ್ಕೆ ಡಾಕ್ಟ್ರು ಮಗು ಯಾವಾಗ ಹುಟ್ಟತ್ತೆ ಅಂತ ಡೇಟ್ ಕೊಡ್ತೀವಿ ಅಂತ ಹೇಳಿದಾರಲ್ಲ. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ನಿಮಗೆ ಪ್ರಸವ ವೇದನೆ ಇರುತ್ತೆ, ಬಟ್ ನೀವು ಅದನ್ನು ನಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ. ಹಾಗೆ ನಮಗೆ ಈ ಕಾಯೋ ವೇದನೆ ಇದೆಯಲ್ಲ, ಅದನ್ನು ನಾನು ನಿಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ. ಓಕೆ, ಸೊ ಟೀಚರ್ ಎಕ್ಸಾಮ್ ಬರೆದು ರಿಸಲ್ಟ್ಗೋಸ್ಕರ ಕಾಯೋ ಥರ ಆಗಿದೆ ಅಲ್ವಾ ನಿಮಗೆ? ತುಂಬಾ ಕಷ್ಟವಾದ ಎಕ್ಸಾಮ್, 9 ಮಂತ್ ಕೋರ್ಸ್ ಇದು. ಬಟ್ ಬ್ಯೂಟಿ ಏನು ಗೊತ್ತಾ, ನಾವೀಗ ಎಷ್ಟು ಕಾತರದಿಂದ ಕಾಯ್ತೀವೋ, ಎಷ್ಟು ಹಂಬಲಿಸ್ತೀವೋ, ನಿದ್ದೆಗಿಡ್ತೀವೋ, ಕಷ್ಟಪಡ್ತೀವಿ, ನೋವು ತಿಂತೀವಿ, ಅದೆಲ್ಲ ಮಗು ನಮ್ಮ ಕೈಗೆ ಬರ್ತಿದ್ದಂಗೆ, ನಾವು ಅದ್ರ ಮುಖ ನೋಡ್ತಿದ್ದಂಗೆ ಎಲ್ಲ ಮಾಯ ಆಗ್ಬಿಡುತ್ತೆ. ಮೋಸ್ಟ್ಲಿ ಅದಕ್ಕಿಂತ ಬ್ಯೂಟಿಫುಲ್ ಮೂಮೆಂಟ್ ಇನ್ನೊಂದಿರೋದಕ್ಕೆ ಸಾಧ್ಯನೇ ಇಲ್ಲ. ನಾವೀಗ ಪಡೋ ಕಷ್ಟ, ನೋವು ಎಲ್ಲ ಮರ್ತೋಗ್ಬಿಡುತ್ತೆ, ಬರೀ ಖುಷಿ ಮಾತ್ರ ಉಳ್ಕೊಳ್ಳುತ್ತೆ. ನಿಜ ಭೂಮಿಕಾ, ಹಾಗಾದ ಯಾವುದು ಲೆಕ್ಕಕ್ಕೆ ಬರಲ್ಲ. ಮಗು ನಗು ಎರಡೇ ಇರುತ್ತೆ. ಕರೆಕ್ಟ್. ಬಟ್ ನನಗೆ ಆಶ್ಚರ್ಯ ಆಗ್ತಾ ಇರೋದು ಏನಂದ್ರೆ, ನೀವು ಹೊಟ್ಟೆ ಮಾತ್ರ ದಪ್ಪ ಆಗ್ತಾ ಇದೆ, ನೀವು ದಪ್ಪ ಆಗ್ತಾನೆ ಇಲ್ಲ. ಹಾಗೆ ಹಂಚಿಕಡ್ಡಿ ಥರನೇ ಇದ್ದೀರಾ. ನನ್ನ ಆಸೆ ಏನು ಗೊತ್ತಾ, ನಾನು ನಿಮ್ಮ ಥರ ಆಗ್ಬೇಕ್ರಿ. ಏನು ತಿಂದ್ರು ಹೊಟ್ಟೆಗೆ ಹತ್ತಲೇಬಾರ್ದು. ಸಣ್ಣ ಇದ್ರೆ ತಾಪತ್ರ ಇರಲ್ಲ. ಅಯ್ಯೋ ದೇವ್ರೆ, ಇದೇ ನಿಂಗೆ ಹೇಳ್ಬಿಟ್ರಿ ಗೌತಮ್ ಅವರೇ, ನನ್ನ ಡ್ರೀಮು ನಾನು ನಿಮ್ ತರ ಆಗ್ಬೇಕು ಅಂತ. ನೋಡಿ, ನೀವು ಈ ಸಣ್ಣ ಆಗೋ ಮಾತಾಡಬೇಡಿ. ನೀವು ಈ ರೀತಿನೇ ಗುಂಡ್ಗುಂಡಕ್ಕೆ ಬೆಣ್ಣೆ ಮುದ್ದೆ ತರ ಇದ್ರೇನೆ ಚಂದ. ನೀವು ಸಣ್ಣ ಆಗ್ಬಿಟ್ರೆ ಬೆಳ್ಳಿಗಿರೋ ಓತಿಕ್ಯಾತೆ ತರ ಕಾಣ್ತೀರಾ. ಏನ್ ಹೇಳ್ತಾ ಇದ್ದೀರಾ? ನಿಜ, ನೀವು ಹಾಗೆ ಕಾಣ್ತೀರಾ. ಬೇಡ ಬೇಡಪ್ಪ, ಅದು ನನಗೆ ನೋಡಕ್ಕಾಗಲ್ಲ. ನೋಡಕ್ಕೇನು ಇಮ್ಯಾಜಿನ್ ಮಾಡಕ್ಕೂ ಆಗಲ್ಲ. ಬೇಡ ಗೌತಮ್ ಅವರೇ, ನೀವು ಹೀಗಿದ್ರೇನೆ ಚಂದ, ಪ್ಲೀಸ್. ನೋಡಿ, ಅದೇನೇ ಆಗಲಿ ನಿಮ್ಮ ತರ ಲೈಟ್ ಆಗಿ ಸ್ಲಿಮ್ ಆಗಿರ್ಬೇಕು. ನೋಡಿ, ನೀವು ಮತ್ತೆ ಸ್ಲಿಮ್ ಆಗ್ತೀನಿ ಅಂತ ಹೇಳಿದ್ರೆ ಏನ್ ಡೈವರ್ಸ್ ಕೊಟ್ಬಿಡ್ತೀರಾ? ಗೌತಮ್ ಅವರೇ, ಇದ್ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ಬಿಟ್ರಿ? ತಮಾಷೆಗೆ ಹೇಳ್ದೆ. ಪ್ಲೀಸ್, ತಮಾಷೆಗೂ ಹಾಗೆಲ್ಲ ಮಾತಾಡ್ಬೇಡಿ. ಆಯ್ತು, ಓಕೆ, ಐ ಆಮ್ ಸಾರಿ. ಫ್ಲೋನಲ್ಲಿ ಬಂತು ಹೇಳಿದೆ. ಐ ಆಮ್ ಸಾರಿ. ಅಲ್ಲ, ನಿಮಗೆ ಈ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ನನಗೆ ಗೊತ್ತು. ಸುಮ್ಮನೆ ಯಾಕೆ ರಿಸ್ಕ್ ತಗೋಬೇಕು? ಐ ಆಮ್ ಸಾರಿ. ಇಟ್ಸ್ ಓಕೆ. ನಂಗೆ ಆ ರೀತಿ ಎಲ್ಲ ಏನೂ ಆಗ್ತಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಆದರೂ ಗಂಡಸರು ನಮ್ಮ ಸೇಫ್ಟಿ ನಾವು ಇರಬೇಕಲ್ಲ. ಈ ನನ್ನ ಮಗ ಆನಂದಕ್ಕೆ ಫೋನ್ ಮಾಡಿ ಒಂದು ದಿವಸ ಕೋಚಿಂಗ್ ತಗೋತೀನಿ. ಅವನು ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್. ಈಗ ನೀವು ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡೇ ಬಿಡಿ. ಏನ್ರಿ ಡಬಲ್ ಮೀನಿಂಗಾ? ಪೋಲಿ ಆಗ್ಬಿಟ್ಟಿದ್ದೀರಾ ಕಣ್ರಿ ನೀವು? ಇದೊಳ್ಳೆ ಕತೆ ಆಯ್ತಲ್ಲಪ್ಪ. ಗಂಡನ ಹತ್ರ ಪೋಲಿ ಆಗಿಲ್ದೆ ಇನ್ಯಾರ ಹತ್ರ ಪೋಲಿ ಆಗಿರ್ಬೇಕು? ಅದು ಅಲ್ಲದೆ ನೀವೇ ಹೇಳಿದಲ್ವಾ, ಪೋಲಿ ಆದ್ರೇನೆ ಪೇರೆಂಟ್ಸ್ ಆಗೋದಕ್ಕೆ ಸಾಧ್ಯ ಅಂತ. ನಿಮ್ಮ ಮಾತನ್ನೇ ಪಾಲಿಸ್ತಿದ್ದೀನಿ ಟೀಚರ್. ನಾಟಿ ಟೀಚರ್. ಸಾರಿ 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 ಸಾರಿ. ಆಯ್ತಾ? ಪರವಾಗಿಲ್ಲ, ನಾನು ಡ್ರಾಮಾ ಮಾಡಿದೆ. ಮಾಡಿ ಮಾಡಿ, ಎಷ್ಟು ದಿವಸ ಮಾಡ್ತೀರೋ ಮಾಡಿ. ಎಸ್, ಸದ್ಯಕ್ಕೆ ನಂದೇ ರಾಜ್ಯ. ಅಪ್ಪ, ಅಮ್ಮ ಬರೋಕಿನ್ನ ಎಷ್ಟು ದಿನ ಆಗುತ್ತೆ? ಅದೆಲ್ಲ ನಿಮ್ಮ ಪಿಂಕಿ ಅಮ್ಮಮ್ಮನ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಹುಷಾರಾಗಬೇಕಲ್ಲ. ನಾನು ಎಷ್ಟು ಸಲ ಹೇಳಿದ್ದೀನಿ ಅವ್ರಿಗೆ, ಒಬ್ಬ ಕೆಲಸದವ್ರನ್ನ ಇಟ್ಕೊಳ್ಳಿ ಅಂತ. ನನ್ನ ಮಾತೇ ಕೇಳಲ್ಲ. ನನಗೇನಾಗಿದೆ, ನಾನು ಗಟ್ಟಿಮುಟ್ಟಾಗಿದ್ದೀನಿ, ನನ್ನ ಕೆಲಸ ನಾನೇ ಮಾಡ್ಕೊತೀನಿ ಅಂತ ಒಂದೇ ಹಠ. ಈಗ ನೋಡು, ಕಾಲು ಏಟ್ ಮಾಡ್ಕೊಂಡಿದ್ದಾರೆ. ಅದು ಸರಿ ಹೋಗ್ಬೇಕು ಅಂದರೆ ವಾರಗಟ್ಟಲೆ ಹಿಡಿಯತ್ತೆ. ಅಲ್ಲಿವರೆಗೂ ನಿಮ್ಮಮ್ಮ ಈ ಕಡೆ ತಲೆನೇ ಹಾಕೋದಿಲ್ಲ, ಅಲ್ಲೇ ಇರ್ತಾಳೆ. ನಾವು ತುಂಬಾ ದಿನ ಆಯ್ತು ಅವ್ರನ್ನ ನೋಡಿ. ಪಾರ್ಥ, ನಾವು ಪಿಂಕಿ ಅಮ್ಮಮ್ಮನ ನೋಡಕ್ ಹೋಗೋಣ ಅಲ್ವಾ? ಶೋರ್. ಮತ್ತೆ ಅದಕ್ಕೆ ಈಗ ಅಣ್ಣ ಹೇಗಿದ್ದಾನೆ? ಇಂಪ್ರೂವ್ಮೆಂಟ್ಸ್ ಇದೆ ತಾನೆ? ಬರೀ ಇಂಪ್ರೂವ್ಮೆಂಟ್ ಅಲ್ಲ, ಜೀವ ಇವಾಗ ಕಂಪ್ಲೀಟ್ ಚೇಂಜ್ ಆಗಿದ್ದಾನೆ. ಮೊದಲಿನ ಹಾಗೆ ಒಳ್ಳೆಯವನಾಗ್ಬಿಟ್ಟಿದ್ದಾನೆ. ಆ್ಯಕ್ಚುಲಿ ಅದಕ್ಕೆಲ್ಲ ನಿನಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ನೀನು ಕೊಟ್ಟ ಡೋಸಿಂದಾನೆ ಎಲ್ಲ ಚೇಂಜ್ ಆಗಿತ್ತು. ಬಟ್ ಮಹಿ, ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಎರಡೂ ತುಂಬಾ ಇಂಪಾರ್ಟೆಂಟ್. ಇದೊಂಥರ ಕೋರ್ಸ್ ಕಂಪ್ಲೀಟ್ ಮಾಡ್ದಂಗೆ, ಕಾಯಿಲೆ ಫುಲ್ ವಾಸಿ ಆದಂಗೆ. ಡೋಸ್ ಮೇಲೆ ಡೋಸ್ ಕೊಟ್ಟು ಕೊಟ್ಟು ಈಗ ಒಂದು ರಿಸಲ್ಟ್ ಬಂದಿದೆ ಅಲ್ವಾ ಮಾವ? ನಿಜ. ಕೆತ್ತಿ ಕೆತ್ತಿ ಕೆತ್ತಿದ ಮೇಲೇ ಒಂದು ಶಿಲೆ ಶಿಲ್ಪ ಆಗೋದು. ಆದರೆ ನಮ್ಮ ಮಗನ ವಿಚಾರದಲ್ಲಿ ನನಗೇನು ಬೇಜಾರು ಗೊತ್ತಾ? ನಮ್ಮ ಜೀವ ಆ್ಯಕ್ಚುಲಿ ಮೊದಲು ನೀಟಾಗಿ ಕೆತ್ತಿಟ್ಟಿರೋ ಶಿಲ್ಪ ಆಗಿದ್ದ. ಆದರೆ ಸವಾಸ್ ದೋಷದಿಂದ ಶಿಲ್ಪ ಆಗಿದ್ದವನು ಶಿಲೆ ಆಗ್ಬಿಟ್ಟ, ಕಲ್ಲಾಗ್ಬಿಟ್ಟ. ಸತ್ಯ, ಈಗ ಮೊದಲ ಥರ ಆಗಿದ್ದಾನಲ್ಲ, ನಮ್ಗೆ ಅದೇ ನೆಮ್ಮದಿ. ಕಳೆದೋಗಿರೋ ನಮ್ಮ ಮಗ ನಮಗೆ ವಾಪಸ್ ಸಿಕ್ಕಿದ್ನಲ್ಲ ಅನ್ನೋ ಸಂತೋಷ ಇದೆ. ಮಹಿಮಾ ಹೇಳ್ದಂಗೆ ನಾವೇನೇ ಪ್ರಯತ್ನ ಪಟ್ಟಿದ್ರು ಕೊನೆಗೆ ಅಪ್ಪಿ ಮಾತೆ ಕೆಲಸಕ್ಕೆ ಬಂದಿದ್ದು. ಸೊ
ನಮ್ಮೆಲ್ಲರ ಪರವಾಗಿ ನಿನಗೂ ಕೂಡ ಒಂದು ಥ್ಯಾಂಕ್ಸ್. ಅಯ್ಯೋ ಅಪ್ಪ ನೀವೀಗೆಲ್ಲ ಹೇಳ್ಬೇಡಿ, ನನಗೆ ಮುಜುಗರ ಆಗತ್ತೆ. ಅಯ್ಯೋ ಅದರಲ್ಲೇನಿದೆಯಮ್ಮ, ನಿನ್ನಿಂದ ಏನೋ ಸಹಾಯ ಆಗಿದೆ ಅಂದರೆ ನಿನಗೆ ಥ್ಯಾಂಕ್ಸ್ ಹೇಳಬೇಕಾದ್ದು ನಮ್ಮ ಕರ್ತವ್ಯ. ಒಂದು ರೀತಿಲಿ ನೋಡೋಕೆ ಹೋದರೆ ನೀನು ಕೂಡ ನಮ್ಮ ಕೈ ತಪ್ಪು ಹೋಗಿದ್ದೆ, ನಮ್ಮಿಂದ ದೂರ ಆಗ್ಬಿಡ್ತೀಯ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ನಮಗೋಸ್ಕರ ಬದಲಾದ್ಯಲ್ಲ, ನಮಗೋಸ್ಕರ ನಿನ್ನ ಮನಸ್ಸು ಮಿಡಿತಲ್ಲ, ನನಗದೇ ಸಂತೋಷ. ನಮ್ಮ ಜೊತೆ ಸರಿ ಹೋದಾಗೆ ನಿಮ್ಮ ಅಕ್ಕನ ಜೊತೆನೂ ಸರಿ ಹೋಗ್ಬೋದಲ್ವ ಕಂದ? ಯಾಕಿಷ್ಟು ಕೋಪ? ಇನ್ನೂ ಎಷ್ಟು ದಿನ ಅಂತ ಸಾಧಿಸ್ತೀಯ? ಬಿಟ್ಬಿಡು. ಹೌದು ಅಪೇಕ್ಷಾ, ಅದಕ್ಕೆ ಜೊತೆನೂ ಒಂದು ಸ್ವಲ್ಪ ನೀನು ಸಾಫ್ಟ್ ಆಗ್ಬೋದಲ್ವಾ? ಪ್ಲೀಸ್ ಇದೊಂದು ವಿಷಯದಲ್ಲಿ ನನಗೆ ಯಾರು ಏನು ಹೇಳಬೇಡಿ. ಈ ವಿಷಯ ನನ್ನ ಮುಂದೆ ಎತ್ತಬೇಡಿ. ಮಾವ ಮಹಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಅಪೇಕ್ಷೆ ಮೂಲಕ ಜೀವಭಾವ ಸರಿಯಾಗಲಿಲ್ವಾ? ಹಾಗೆ ಜೀವಭಾವ ಮೂಲಕ ಅಪೇಕ್ಷೆನೂ ಸರಿ ಹೋಗ್ಬೋದು. ಐ ಮೀನ್ ಪಾಸಿಬಿಲಿಟಿ ಇದೆ. ಯಾವಾಗ ಟೈಮ್ ಆಗುತ್ತೆ ಆವಾಗ ಇವರಿಬ್ಬರ ಮಧ್ಯೆ ಒಂದು ಬೈಲ್ಯಾಟ್ರಲ್ ಡಿಸ್ಕಷನ್ ಅರೇಂಜ್ ಮಾಡೋಣ. ಒಂಥರ ಟ್ರೀಟಿ ಅಂತ ಬೇಕಾದ್ರೂ ಹೇಳ್ಬೋದು. ಬಟ್ ನೀವೇನು ಹೋಪ್ಸ್ ಕಳ್ಕೊಬೇಡಿ, ಎಲ್ಲ ಸರಿ ಹೋಗುತ್ತೆ. ಸಾರಿ, ನಾನು ಹೀಗೆಲ್ಲ ಮಾತಾಡಿದೆ ಅಂತ ಯಾರು ಏನೋ ಅಂದ್ಕೋಬೇಡಿ. ನನಗಿದೊಂದು ವಿಷಯ ಆಗಲ್ಲ. ದಯವಿಟ್ಟು ಯಾರು ಇದ್ರ ಬಗ್ಗೆ ಮಾತಾಡಬೇಡಿ ಪ್ಲೀಸ್. ಥ್ಯಾಂಕ್ ಯು ಮಲ್ಲಿ. ನೀನೇ ತರೋದಕ್ಕೆ ಹೋದೆ? ಮನೇಲಿ ಅಷ್ಟು ಜನ ಕೆಲಸದವ್ರಿದ್ದಾರೆ, ಯಾರಿಗಾದ್ರೂ ಹೇಳಿದ್ರೆ ಆಗ್ತಿತ್ತಲ್ವಾ? ಯಾಕರೆ ನಾನು ಮಾಡ್ಕೊಂಡು ಬಂದರೆ ಹೊಟ್ಟೆಗೆ ಇಳಿಯಕ್ಕಿಲ್ವಾ? ಹೋಗಿ ಯಾಕರೆ ನನ್ನ ಸೇವೆ ಮಾಡೋಕ್ಕೆ ಬಿಡೋಕ್ಕಿಲ್ಲ ನೀವು. ಮಲ್ಲಿ ಅದು ಹಾಗಲ್ಲ. ಮತ್ತೆ ಹೆಂಗೆ ಹೇಳಿ? ಅಲ್ಲ, ನನಗೂ ಹೇಳೋದಕ್ಕೆ ಬಿಡು. ನೋಡು, ನೀನು ಈ ಮನೆ ಕಿರಿ ಸೊಸೆ, ಅಷ್ಟಲ್ಲದೆ ನೀನು ನನ್ನ ಮುದ್ದಿನ ತಂಗಿ. ತಾತ ನಿನ್ನ ಮನೆ ತುಂಬಿಸ್ಕೊಳ್ಬೇಕಾದ್ರೆ ಏನು ಹೇಳಿದ್ರು ಗೊತ್ತಾ? ಏನು ಹೇಳಿದ್ರು? ನನ್ನ ಮುದ್ದಿನ ಮಲ್ಲಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಿನ್ನ ಜವಾಬ್ದಾರಿನ ನನಗೆ ವಹಿಸಿದ್ದಾರೆ. ಹೀಗಿರೋವಾಗ ನೀನೇನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಸಣ್ಣ ಪುಟ್ಟದಾಗ ನಿನಗೇನಾದರೂ ಆದರೆ ನನ್ನ ತಾತಂಗೆ ಏನಂತ ಹೇಳಿ, ಹೇಗೆ ಮುಖ ತೋರಿಸ್ಲಿ ಹೇಳು? ಹಬ್ಬಬ್ಬಬ್ಬಬ್ಬಾ ಅಕ್ಕರೆ, ಏನೋ ಒಂದು ಹೇಳ್ಬೇಕು ಅಂತ ಹೇಳ್ಬಿಡ್ಬಿಡಿ. ಆದರೆ ಏನು ಗೊತ್ತಾಕರೆ, ನಂಗೆ ಇದೆಲ್ಲ ಮಾಡಬೇಕು ಅಂತ ತುಂಬಾ ಆಸೆ. ಆದರೆ ಏನು ಮಾಡಲಿ, ನನಗೆ ಒಡ ಹುಟ್ಟೋರು ಯಾರೂ ಇಲ್ಲ ಅಲ್ಲ. ಹುಟ್ತಾ ಬೆಳೀತಾ ಒಬ್ಬೊಬ್ಬಳೇ ಬೆಳೆದ್ಬಿಟ್ಟೆ. ಅಕ್ಕ ತಂಗಿಯರ ಸಂಬಂಧ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಆ ಸ್ಥಾನ ತುಂಬಿದವರು ನೀವು. ಹಳಿ ತಪ್ಪಿದ ನನ್ನ ಜೀವನನ ಸರಿ ಮಾಡಿದ ನೀವೇ ಅಲ್ವಾ ಅಕ್ಕಾರ? ಅದು ಅಲ್ಲದೆ ನಾನು ಬಸ್ರಿ ಆಗಿದ್ದಾಗ ನನ್ನ ಇಷ್ಟೊಂದು ಸಂದಾಗಿ ನೋಡ್ಕೊಂಡಿದ್ದೀರಾ. ಓ, ನಾನು ನಿನ್ನ ಆಗ ಆ ರೀತಿ ನೋಡ್ಕೊಂಡಿದ್ದಕ್ಕೆ ಈಗ ನೀನು ಋಣ ತೀರಿಸ್ತಿದ್ಯಾ? ಅಕ್ಕರೆ, ನೀವು ಋಣಗಿಣ ಅಂತೆಲ್ಲ ಹೇಳ್ಬಿಡಿ. ಋಣ ಎಲ್ಲ ತುಂಬಾನೇ ಸಣ್ಣ ಪದ. ನಿಮ್ಮ ಋಣ ನಿಮ್ಗೆ ಯಾವತ್ತೂ ತೀರ್ಸಕ್ಕಾಗಿಲ್ಲ. ಈ ಜನ್ಮ ಮಾತ್ರ ಅಲ್ಲ, 7 ಜನ್ಮ ಬಂದು ತೀರ್ಸಕ್ಕಾಗಿಲ್ಲ. ಸಾಕು ಮಲ್ಲಿ, ಇಷ್ಟಂತ ಹೊಗಳ್ತೀಯ. ಹೋಗ್ಲಿ ನೀನು ನನ್ನ ಅಟ್ಟಕ್ಕೆ ಏರಿಸ್ತಿದ್ಯಾ? ಅಟ್ಟನೂ ಇಲ್ಲ ಚಟ್ಟನೂ ಇಲ್ಲ ಅಕ್ಕರೆ. ಚಟ್ಟನ ಕ್ಷಮಿಸಿ ಅಕ್ಕರೆ, ಬಾಯ್ ತಪ್ಪು ಬಂದ್ಬಿಡ್ತು. ಏನೋ ಅನ್ಕೋಬಿಡಿ. ನಮ್ದೊಂಥರ ಸಹೋದರಿ ವಾತ್ಸಲ್ಯ ಇದ್ದಂಗೆ. ನಿಮ್ಗೆ ಏನೇ ಸಹಾಯ ಬೇಕಿದ್ರು ನೀವು ನನಗೆ ಹೇಳ್ಬೇಕು. ನೀವು ಕುಂತ ಜಾಗದಿಂದ ಅಲ್ಲಾಡಂಗಿಲ್ಲ. ಅಲ್ಲೇ ಕೂತು ಏಮಲ್ಲಿ ಬಾ ಇಲ್ಲಿ ಅನ್ಬೇಕು. ಯಾಕೆ ಹೋಗ್ತಾ ಇದ್ದೀರಾ? ಏನಿಲ್ಲ, ನಿನ್ನ ಮಾತು ಕೇಳಿ ನಗು ಬಂತು ಅಷ್ಟೇ. ನಗಿ ಎಷ್ಟೇ ಆದ್ರೂ ನಾ ಹಳ್ಳಿಯಿಂದ ಬಂದೋಳಲ್ವಾ, ಅದಕ್ಕೆ ನಾನು ಏನೇ ಮಾತಾಡಿದ್ರು ಒಂದು ತಪ್ಪು ಕಂಡು ಹಿಡಿತಾನೆ ಇರ್ತೀವಿ. ಅಯ್ಯೋ, ನಿಜವಾಗ್ಲೂ ಆ ರೀತಿ ಏನೂ ಇಲ್ಲ. ಐ ಆಮ್ ಸೋ ಸಾರಿ, ಐ ಆಮ್ ರಿಯಲಿ ಸಾರಿ. ಅಕ್ರೆ, ನೀವು ಹಿಂಗೆಲ್ಲ ಮಾಡಬೇಡಿ. ನೀವು ಈ ಥರ ಎಲ್ಲ ಕ್ಷಮೆ ಕೇಳೋದು ಬಾಬಾರೇನಾರು ನೋಡ್ಬಿಟ್ರೆ ಗನ್ ತಗೊಂಡು ಶೂಟ್ ಮಾಡ್ಬಿಡ್ತಾರೆ. ಎಂತ ಒಳ್ಳೆ ಗುಡ್ ನ್ಯೂಸ್ ಕೊಟ್ರಿ ನೀವು ಬೆಳಗ್ಗೆ. ಈಗಲೇ ರೆಡಿಯಾಗಿ ಕೊಡ್ತೀನಿ ನಾನು. ಇದೇ ಖುಷಿಗೆ ಸಂಜೆ ನಿಮ್ಮನ್ನು ಪಾರ್ಟಿ ಕರ್ಕೊಂಡು. ಓಕೆ, ಬಾಯ್. ಸರಿ, ನೀವು ಆರಾಮಾಗಿ ಹಾಲು ಕುಡೀರಿ. ನಾನು ಇವತ್ತು ಮಧ್ಯಾಹ್ನಕ್ಕೆ ಏನಾರ ಸ್ಪೆಷಲಾಗಿ ಅಡುಗೆ ಮಾಡಿಸ್ತೀನಿ. ಇವನು ಏನಿಲ್ಲ ಮರಿ, ಹೀಗೆ ಒಂದು ಗಾದೆ ಮಾತು ನೆನಪಾಯಿತು, ಅದಕ್ಕೆ ನಗ್ತಾ ಇದ್ದೆ. ನಿನಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಮೊದಲೇ, ಅದು ನನಗಿಂತ ಜಾಸ್ತಿ.
ನಾಯಿನ ಸಿಂಹಾಸನದ ಮೇಲೆ ಕೂರಿಸಿದ್ರು ಅದು ತನ್ನ ಬುದ್ಧಿನ ಬಿಡಲ್ಲ ಅಂತಾರಲ್ಲ, ಹಾಗೆ ಇಷ್ಟಕ್ಕೆ ಲಾಯಕ್ ನೀನು. ಈ ಥರ ನಿಮ್ಮ ಅಕ್ಕನ ಚಾಕರಿ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಹೀಗೆ ಬಿದ್ದಿರಬೇಕು. ಚೇಪೆಕಾಯಿ ಅಂತ ಸುಮ್ಮನೆ ಹೆಸರಿಟ್ಟಿಲ್ಲ ನಿನಗೆ, ನೀಟಾಗಿ ಸೂಟ್ ಆಗುತ್ತೆ. ಹೌದು, ನೀವು ನೆಟ್ಟಗಿದ್ದಿದ್ರೆ, ನೀವು ನನ್ನನ್ನು ಸರಿಯಾಗಿ ನಡ್ಸ್ಕೊಂಡಿದ್ದಿದ್ರೆ, ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಇದೇ ಥರ ಸೇವೆ ಮಾಡ್ತಾ ಇದ್ದೆ. ಇದೇ ಥರ ಏನು ಇದಕ್ಕೂ ಮೇಲ್ ಮಾಡ್ತಾ ಇದ್ದೆ. ಆದರೆ ಏನು ಮಾಡೋದು, ನಿಮಗೆ ನನ್ನ ಸೇವೆಗಿಂತ ಹೊರಗಡೆ ಉರುಳು ಸೇವೆನೇ ಇಷ್ಟ ಅಲ್ವಾ? ಏಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಚೀಪಾಗೆಲ್ಲ ಮಾತಾಡೋ. ಸಾಕು, ಸುಮ್ಮನಿರಿ, ಕಂಡಿದ್ದೀನಿ. ನೀವು ಹಂಗೆ ನಡ್ಕೋಬೋದು, ನಾನು ಹಿಂಗೆ ಮಾತಾಡಬಾರ್ದು ಅಲ್ವಾ? ಚೆನ್ನಾಗಿರೋದಿಲ್ಲ ಮಲ್ಲಿ, ಇವೆಲ್ಲ ಒಳ್ಳೇದಲ್ಲ. ಹದ್ದು ಬಸ್ತಲ್ಲಿರೋ. ಏನು ಮಾಡ್ತೀರಾ? ಏನ್ರಿ ಮಾಡ್ಬಿಡ್ತೀರಾ? ಜೀವ ತೆಗಿತೀರಾ? ಪರವಾಗಿಲ್ಲ, ಜೀವ ತೆಗೆದ್ರೂ ನನಗಾಗಿರೋ ಅನ್ಯಾಯದ ಬಗ್ಗೆ ನಾನು ಮಾತಾಡ್ದೆ ಅಂತೂ ಸುಮ್ಮನೆ ಇರಲ್ಲ. ಹಂಗೆಲ್ಲ ಹೊಸ್ಕಾಕಕ್ಕೆ ನಾನೇನು ಸೊಳ್ಳೆ ಅಲ್ಲ, ತಿಗಣೇನೂ ಅಲ್ಲ. ಅದೇನು ಮಾಡ್ತೀರಾ ಮಾಡ್ಕೊಳ್ಳಿ, ಹೋಗಿ. ಹೊಸ್ಕಾಕಲ್ಲ ಕಣೆ ನಿನ್ನನ್ನು. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಿನ್ನ ಜೊತೆ ಕಿತ್ತಾಡ ಮೂಡಿಲ್ಲ ನನಗೆ. ಟೈಮ್ ಬರಲಿ, ವಿಚಾರಿಸ್ಕೊತೀನಿ. ಅಲ್ಲಿವರೆಗೂ ಹೋಗು. ಹಾಲು ಕೊಟ್ಬಿಟ್ಟು ಬಂದ್ಯಲ್ಲ, ಕುಡ್ದಿಟ್ಟಿರ್ತಾರೆ ಖಾಲಿ ಲೋಟನ, ತೋಳಿ. ಅದಕ್ಕೆ ಲಾಯಕ್ ನೀನು. ಅಳಮಯ್ಯ ನಿಲ್ಲೋ ನಿಲ್ಲೋ ಮರೆ. ಓ ಸಮಾಧಾನ ಯಾಕೆ ಮಮ್ಸ್, ಏನಾಯ್ತು? ಅಲ್ಲಿ ಎಲ್ಲಿ ಹೋಗ್ತಾ ಇದೀಯಾ ಅಂತ. ಅಲ್ಲ, ನೀನು ಇಷ್ಟೊಂದು ಖುಷಿಯಾಗಿ ದಿಲ್ದಾರಾಗಿ ಹೋಗ್ತಾ ಇರೋದು ನೋಡಿದ್ರೆ ಕಾಳು ಹಾಕಕ್ಕಲ್ಲ ತಾನೇ. ನೀನು ಸಂತೋಷ ನೋಡಿದ್ರೆ ಹಂಗೆ ಅನಿಸುತ್ತಪ್ಪ. ಯಾವಾಗಲೂ ಹಿಂಗೆ ಮಾತಾಡಬೇಡ. ನನ್ನ ಇಮೇಜ್ ಡ್ಯಾಮೇಜ್ ಮಾಡ್ತೀಯ ನೀನು ಅಷ್ಟೇ. ನನಗೇನು 3 ಹೊತ್ತು ಅದೇ ಕೆಲಸನ? ಅಕ್ಕಿಗಳಿಗೆ ಕಾಳು ಹಾಕೋಂಗೆ ಕುತ್ಕೊಳ್ಳೋದು, ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ಒಬ್ಬಂಗೆ ಕೆಟ್ಟವನು ಅಂತ ಲೇಬಲ್ ಅಂಟಿಸ್ಬಿಡೋದು, ಆಮೇಲೆ 3 ಹೊತ್ತು ಅವನು ಅದೇ ರೀತಿ ನೋಡೋದು. ಅವ್ನು ಕೂತ್ರು ಡೌಟು, ನಿಂತ್ರು ಡೌಟು. ಅಲ್ಲ ಅಳಿಮಯ್ಯ, ನಾನೇನೋ ತಮಾಷೆ ಕೇಳಿದ್ನಪ್ಪ, ಅದನ್ನ ಯಾಕೆ ಇಷ್ಟೊಂದು ಹಾರ್ಟಿಗೆ ತಗೋತೀಯ? ನಾನು ನಿನ್ನ ಕುಚ್ಚುಕು ಅಲ್ವೇನು, ಆ ಸಲಿಗೆಯಲ್ಲಿ ಕೇಳಿದೆ. ಅದು ಸರಿ, ಏನು ವಿಷಯ? ಎಲ್ಲಿಗೆ ಹೋಗ್ತಾ ಇರೋದು? ಮಾಮ್ಸ್, ಇಷ್ಟು ದಿನ ಭೂಪತಿ ಅಂಕಲ್ ಇಲ್ದಿರ ನನಗೆ ಬಲ್ಗೈ ಇಲ್ದಂಗೆ ಆಗ್ಬಿಟ್ಟಿತ್ತು, ಪ್ಯಾರಾಲಿಸಿಸ್ ಹೊಡೆದಂಗೆ, ತಂಡ ಹೊಡೆದ್ಬಿಟ್ಟಿದ್ದೆ, ಪವರ್ ಲೆಸ್ ಅನಿಸ್ಬಿಟ್ಟಿತ್ತು. ಆದ್ರೆ ಇವತ್ತು ಗುಡ್ ನ್ಯೂಸ್ ಏನು ಗೊತ್ತಾ? ಭೂಪತಿ ಅಂಕಲ್ ರಿಲೀಸ್ ಆಗ್ತಿದ್ದಾರೆ. ಹೌದಾ? ಎಸ್, ಬೇಲ್ ಮೇಲೆ. ಅಳಿಮಯ್ಯ, ಈಗ ಬೇಲ್ ಅನ್ನೋದು ಬೇಲ್ ಪುರಿ ತರನೇ ಸುಲಭವಾಗಿ ಸಿಕ್ಬಿಡುತ್ತೆ. ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದ್ಬಿಡ್ಬೋದು. ಕಾಸೊಂದು ಇದ್ಬಿಟ್ರೆ ನನ್ನ ಮಗಂದು ಏನ್ ಬೇಕಾದ್ರೂ ಮಾಡ್ಬೋದು ಕಣ. ಇರ್ಲಿ ಬಿಡು, ನಮಗೀಗ ನಮ್ಮ ಮನೆ ಹಾಳು ಕೆಲಸಕ್ಕೆ ಆನೆ ಬಲ ಬಂದಂಗಾಯ್ತು. ಒಳ್ಳೆ ಹಿಟ್ ಪ್ಲೇಯರ್ ನಮ್ಮ ಟೀಮ್ ಸೇರ್ಕೊಂಡಂಗಾಯ್ತು. ಕರೆಕ್ಟಾಗಿ ಹೇಳಿದೆ ಮಾಮ್ಸ್. ವಿಲನ್ ಅಂಕಲ್ ಒಂಥರ ನಮ್ಮ ಪಾಲಿಗೆ ಪವರ್ ಬ್ಯಾಕ್ ಬೋನ್ ಇದ್ದಂಗೆ. ಅವರಿದ್ರೆ ಆ ಕದರೇ ಬೇರೆ, ಪವರೇ ಬೇರೆ. ಸರಿ ಸರಿ, ಟೈಮ್ ಆಗಿದೆ, ನಾನು ಹೋಗಿ ಅವ್ರನ್ನ ವೆಲ್ಕಮ್ ಮಾಡಬೇಕು. ಅಳಿಮಯ್ಯ, ನಾನು ಕೇಳಿದೆ ಅಂತ ಹೇಳು. ಅಯ್ಯೋ, ಹೇಳ್ತೀನಿ ಮಾಮ್ಸ್. ಇತ್ತೀಚೆಗೆ ಯಾಕೋ ನಮ್ಮ ಅಳಿಮಯ್ಯ ಆ ಭೂಪತಿಗೆ ಬಹಳ ಕ್ಲೋಸ್ ಆಗ್ತಾ ಇದ್ದಾನೆ. ಗಳಸ್ಯ ಕಂಠಸ್ಯ ಹೆಣ್ಣು ಕೊಟ್ಟ ಮಾವಂತರ. ಅವನಿಗೇನಾದ್ರೂ ಸ್ವಂತ ಮಗಳಿದ್ಬಿಟ್ಟಿದ್ರೆ ನಮ್ಮ ಅಳಿಮಯ್ಯನ ಕೈಯಿಂದ 3 ಗಂಟೆ ಹಾಕಿಸ್ಬೋದಾಗಿತ್ತು. ಅಯ್ಯೋ ದೇವ್ರೆ. ಅಂಕಲ್, ಬಿಟ್ಟಾಕಿ ಅಂಕಲ್, ಯಾಕೆ ಇಷ್ಟೊಂದು ಡಲ್ ಹೊಡಿತಾ ಇದ್ದೀರಾ? ಜೈಲಿಗೆ ಹೋಗೋದು ಬರ್ದು ನಿಮ್ಗೇನು ದೊಡ್ಡ ವಿಷಯನಾ ಅಂಕಲ್? ಹಿಂದೆ ಈ ಥರ ಎಷ್ಟತಿ ಹೋಗಿಲ್ಲ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂಕಲ್. ಅನಾದಿ ಕಾಲದಿಂದನೂ ಒಂದು ಮಾತಿದೆ, ಏನು ಗೊತ್ತಾ? ಜೈಲಿಗೆ ಹೋಗಿ ಬಂದವರು ದೊಡ್ಡ ವ್ಯಕ್ತಿ ಆಗ್ತಾರಂತೆ. ಆಲ್ರೆಡಿ ದೊಡ್ಡ ವ್ಯಕ್ತಿ ಆಗಿರೋರು ಇನ್ನೂ ದೊಡ್ಡ ವ್ಯಕ್ತಿ ಆಗ್ತಾರಂತೆ. ಅಂದರೆ ನನ್ನ ಪ್ರಕಾರ ನಿಮ್ಮ ಇಮೇಜ್ ಇನ್ನೂ ಡಬಲ್ ಆಗುತ್ತೆ ಅಂಕಲ್. ಖುಷಿ ಪಡ್ಬೇಕು ನೀವು. ಅಂಕಲ್, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಯಾರನ್ನ ನೀವು ಸರ್ವನಾಶ ಮಾಡಬೇಕು ಅಂದ್ಕೊಂಡಿದ್ರು ಆ ವ್ಯಕ್ತಿಯಿಂದನೇ ನೀವು ಜೈಲಿಗೆ ಹೋಗ್ಬೇಕಾಯ್ತು. ಅದು ನಿಮ್ಮ ಮನಸ್ಸಲ್ಲಿ ಕೊರಿತಿದೆ ಅಂತ ಗೊತ್ತು, ಬಟ್ ಏನು ಮಾಡೋಕ್ಕಾಗತ್ತೆ ಅಂಕಲ್. ಈಗ ಹೆಂಗಿದ್ರು ಹೊರಗಡೆ ಬಂದಿದ್ರಲ್ಲ, ಆರಾಮಾಗಿ ಒಂದಿನ ಒಳ್ಳೆ ಮುಹೂರ್ತ ಇಟ್ಟು ಆ ಕೆಲಸ ಮಾಡಿದ್ರಾಯ್ತು. ಸರಿ ಬಿಡಿ, ಹೋಗ್ಲಿ. ಈಗ ನೀವು ಜೈಲಿಂದ ಬಂದಿದ್ದೀರಾ, ನಿಮಗೂ ಫ್ರೆಶ್ ಆಗಬೇಕು. ಅಂಕಲ್ ಹೋಗಿ ಫ್ರೆಶ್ ಆಗಿ ಬನ್ನಿ. ಫ್ರೆಶ್ ಆದಮೇಲೆ ಇಬ್ಬರು ಕೂತ್ಕೊಂಡು ಡ್ರಿಂಕ್ ಹಾಕೋಣ. ಡ್ರಿಂಕ್ ಹಾಕಿದ್ರೆ ಸ್ವಲ್ಪ ಎನರ್ಜಿ ಬೂಸ್ಟ್ ಆಗುತ್ತೆ, ತಲೆ ಓಡುತ್ತೆ, ಒಳ್ಳೆ ಮುಹೂರ್ತ ಇಡೋದಕ್ಕೆ ಪ್ಲಾನ್ ಮಾಡ್ಬೋದು. ನಾನು ಗೌತಮ್ ದಿವಾನ್ ಹತ್ರ ಮಾತಾಡಬೇಕು. ಹಾಗಾದ್ರೆ ನನ್ನ ಬ್ರೋ ಕತೆ ಮುಗೀತಾ? ಹಾಯ್ ಮಹಿ. ಹೇ ಜೀವ,
ಇದೇನಿದು ಇವತ್ತು ಇಷ್ಟು ಬೇಗ ಮನೆಗೆ ಬಂದ್ಬಿಟ್ಟಿದ್ಯಾ? ಬೇಗ ಬಂದಿದ್ದೀರಾ? ಹಾಗಾದರೆ ವಾಪಸ್ ಹೋಗಿ ಲೇಟಾಗಿ ಬರಲಾ? ಹೇ, ನಾನು ಹಾಗಲ್ಲ ಹೇಳಿದ್ದು. ಯೂಶಲಿ ನೀನು ಮನೆಗೆ ಲೇಟಾಗಿ ಬರ್ತೀಯ ಅಲ್ವಾ, ಅದಕ್ಕೆ ಕೇಳಿದೆ ಅಷ್ಟೆ. ಇವತ್ತೇನಾದರೂ ಅಡ್ರೆಸ್ ತಪ್ಪಿ ಸೂರ್ಯ ಈಸ್ಟಲ್ಲಿ ಹುಟ್ಟೋ ಬದಲು ವೆಸ್ಟಲ್ಲಿ ಹುಟ್ಬಿಟ್ಟಿದಾನ ಅಂತ ಡೌಟ್ ಆಗೋಯ್ತು. ನೋಡು, ಇದೇ ನಿಮ್ಮ ಪ್ರಾಬ್ಲಮ್ಮು. ಆ್ಯಕ್ಚುಲಿ ನೀವು ಹೆಣ್ತಿರೋ ನಾವು ಏನೇ ಮಾಡಿದ್ರು ಕಮೆಂಟ್ ಪಾಸ್ ಮಾಡ್ತೀರಾ. ಇಟ್ಸ್ ಓಕೆ, ನಾನೀಗ ಆರ್ಗ್ಯೂ ಮಾಡೋ ಮೂಡಲಿಲ್ಲ, ಬೇರೆ ಮೂಡಲೇ ಇದ್ದೀನಿ. ಇಲ್ಲಿ ಕಣ್ಮುಚ್ಚು ನೋಡೋಣ. ಓ, ಯಾವ ಮೂಡಲ್ಲಿದ್ದೀರಾ ಸರ್? ಹೇಯ್, ಹಾಗೇನಿಲ್ಲ, ಕಣ್ಮುಚ್ಚು ನೀನು. ಓಕೆ. ಎಲ್ಲಿ ಕಣ್ಬಿಡು. ಓ ಮೈ ಗಾಡ್, ತುಂಬಾನೇ ಚೆನ್ನಾಗಿದೆ.